ಹಾಯ್ ಎಲ್ರಿಗೂ ನಮಸ್ತೆ. ನಾನಿವತ್ತು ಬಂದಿರೋದು ಬೆಳೆಕಳ್ಳಿನಲ್ಲಿ ಇರುವಂಥ ಕಾನೆ ಕಾವೇರಮ್ಮ ದೇವಸ್ಥಾನಕ್ಕೆ. ಈ ದೇವಸ್ಥಾನ ತುಂಬ ಹೆಸರುವಾಸಿಯಾಗಿದೆ. ಯಾವ ವಿಷಯಕ್ಕೆ ಅಂದರೆ ಇಲ್ಲಿ ತುಂಬ ಜನ ಹರಕೆನ ಕಟ್ಕೊತಾರೆ. ಮಕ್ಕಳಾಗದೇ ಇರೋವಂಥವ್ರು ಅಥವಾ ಆರೋಗ್ಯದಲ್ಲಿ ಏರುಪೇರಾಗಿರುವಂಥವ್ರು ತುಂಬ ಜನ ಇಲ್ಲಿ ಹರಕೆನ ಕಟ್ಕೊಂಡು ಇವತ್ತು ಅವರೆಲ್ಲ ತುಂಬ ಚೆನ್ನಾಗಿ ಜೀವನನ ಸಾಗಿಸ್ತಾ ಇದ್ದಾರೆ. ಮಕ್ಕಳಾಗಿಲ್ಲ ಅಂತ ಹರಕೆನ ಕಟ್ಕೊಂಡಿದ್ದವ್ರಿಗೆ ಎಷ್ಟೋ ಜನಗಳಿಗೆ ಮಕ್ಕಳಾಗಿದ್ದಾವೆ. ಬಟ್ ಆವಾಗ ವಿಗ್ರಹ ಇರಲಿಲ್ಲ, ಕಲ್ಲಿನ ಮೇಲೆ ಇರುವಂಥ ಚಿತ್ರದ ರೂಪದಲ್ಲಿ ದೇವತೆ ಮೂಡಿದ್ಲು ಅಷ್ಟೇ. ಅದು ತಾನಾಗೆ ಮೂಡಿರುವಂಥ ಕಲ್ಲಾಗಿತ್ತು. ಆ ಕಲ್ಲಿಗೆ ಸುಮಾರು 50-60 ವರ್ಷಗಳಿಂದ ಪೂಜೆನ ಮಾಡಿಕೊಂಡು ಬರ್ತಾಯಿದ್ರು. ಆಮೇಲೆ 2008 ಕಲ್ಲಿನಲ್ಲಿರುವಂಥ ಚಿತ್ರಕ್ಕೆ ವಿಗ್ರಹ ರೂಪವನ್ನು ಕೊಟ್ಟು ಅದನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ಏಪ್ರಿಲ್ 14, 2008. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಈ ದೇವಸ್ಥಾನದಲ್ಲಿ ನವಗ್ರಹಗಳು ಕೂಡ ಇದ್ದಾವೆ. ಇನ್ನು ದೇವಸ್ಥಾನದ ಒಳಗಡೆ ಹೋಗೋದಾದರೆ ಅಲ್ಲಿ ನಮಗೆ ಗರ್ಭಗುಡಿಯಲ್ಲಿ ದೇವತೆಯ ದರ್ಶನ ಆಗುತ್ತೆ. ಈ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಪೂಜೆ ನಡೀತಾ ಇರುತ್ತೆ. ಅಷ್ಟೇ ಅಲ್ಲ, ಪ್ರತಿ ತಿಂಗಳಲ್ಲಿ ಬರುವಂಥ ಅಮಾವಾಸ್ಯೆ ಹಬ್ಬದಲ್ಲೂ ಕೂಡ ತುಂಬ ಗ್ರ್ಯಾಂಡಾಗಿ ಅಂದರೆ ಹೋಮ ಪೂಜೆ ಎರಡೂ ನಡೆಯುತ್ತೆ. ಇದಷ್ಟೇ ಅಲ್ಲ, ಪ್ರತಿ ವರ್ಷ ನವರಾತ್ರಿಯಲ್ಲಿ ಪಲ್ಲಕ್ಕಿ ಮೆರವಣಿಗೆ ಕೂಡ ಇರುತ್ತೆ. ದೇವರಿಗೆ ದೃಷ್ಟಿನ ತೆಗೆಯೋದಕ್ಕೋಸ್ಕರ ಅಂಬು ಹೊಡೆಯೋದು ಕೂಡ ಮಾಡ್ತಾರೆ. ಅಂಬು ಹೊಡೆಯೋದು ಅಂದರೆ ತುಂಬ ಜನ ಗೊತ್ತಿರಲ್ಲ. ದೇವರಿಗೆ ದೃಷ್ಟಿಯಾಗಬಾರ್ದು ಅಂತ ಬಾಳೆ ಗಿಡನ ಕಡಿದು ದೃಷ್ಟಿ ತೆಗಿತಾರೆ. ಶಿವರಾತ್ರಿ ಹಬ್ಬ ಆದಮೇಲೆ ಮತ್ತು ಯುಗಾದಿಗಿಂತ ಮುಂಚೆ ಅಂದರೆ ಮಾರ್ಚ್ ತಿಂಗಳಲ್ಲಿ ಪ್ರತಿ ವರ್ಷವೂ ಊರಹಬ್ಬ ನಡೆಯುತ್ತೆ. ಈ ದೇವಸ್ಥಾನದ ವಿಗ್ರಹ ಪ್ರತಿಷ್ಠಾಪನೆ ಆಗಿದ್ದು 2008. ಆದರೆ ಇಲ್ಲಿರುವಂಥ ನಾಗರಕಲ್ಲು ಮತ್ತು ನವಗ್ರಹ ಪ್ರತಿಷ್ಠಾಪನೆ ಆಗಿದ್ದು 2017. ಇನ್ನು ಈ ದೇವಸ್ಥಾನದ ಸಂಸ್ಥಾಪಕರು ಹಾಗೂ ಧರ್ಮದರ್ಶಿಗಳು ಶ್ರೀ BR ಮುನಿಸ್ವಾಮಿಯವರು. ಇವರು ಧರ್ಮದರ್ಶಿಗಳಷ್ಟೇ ಅಲ್ಲ, ಮಾಜಿ ನಗರಸಭಾ ಸದಸ್ಯರು ಕೂಡ ಹೌದು, ಹಾಗೆಯೇ ಭೂ ನ್ಯಾಯಮಂಡಳಿ ಸದಸ್ಯರು ಕೂಡ ಹೌದು. ಇಷ್ಟು ಈ ದೇವಸ್ಥಾನದ ವಿವರಗಳಾಗಿತ್ತು. ಯಾರ್ಯಾರೆಲ್ಲ ಬರಬೇಕು ಈ ದೇವಸ್ಥಾನಕ್ಕೆ ಅಂತ ಅಂದ್ಕೊತಿರೋ ಅವರು ಬಂದು ಕಾವೇರಮ್ಮನ ಆಶೀರ್ವಾದನ ತಗೊಂಡು ಖುಷಿಯಾಗಿ ನೆಮ್ಮದಿಯಿಂದ ಹೋಗ್ಬೋದು ಅನ್ನೋದು ನನ್ನ ಆಶಯ.